ಅಥವಾ ದೇಶದ ಅಭಿವೃದ್ಧಿನ ಅಳೆಯೋದಕ್ಕೆ GDP ಎಲ್ಲನೂ ಕೂಡ ಇದೆ. ಜೊತೆಗೆ ಒಂದು HDI ಅಂತ ಇದೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದು ಒಂದು ವರ್ಲ್ಡ್ ಫಿನಾಮಿನಾ. ಈ ಜಾಗತಿಕ ಸೂಚಕದ ಮೂಲಕನೇ ಒಂದು ರಾಷ್ಟ್ರದ ಮತ್ತು ರಾಜ್ಯದ ಅಭಿವೃದ್ಧಿನ ಅಳೆಯಲಾಗುತ್ತೆ. ಈ HDI ಸೂಚ್ಯಂಕನ ಅಳೆಯಲು ಇರುವ ಮಾನದಂಡ ಎಂದರೆ ತಲಾ ಆದಾಯ, ಶಿಕ್ಷಣ ಮತ್ತು ಮನುಷ್ಯನ ಸರಾಸರಿ ಜೀವಿತಾಯುಷ್ಯ, ಎಷ್ಟು ಆಯುಸ್ಸಿರುತ್ತೆ ಅಂತ. ಅಂದರೆ ಶಿಕ್ಷಣ ಒಂದು ದೇಶದಲ್ಲಿ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಭಾಳ ಸಲ ಅನಿಸುತ್ತೆ ನಮಗೆ ಲಾಸ್ಟ್ ಪ್ರಿಯಾರಿಟಿ ಅಂದರೆ ಶಿಕ್ಷಣ ಆಗೋಗ್ಬಿಟ್ಟಿದೆ. ನಾನು ಇತ್ತೀಚೆಗೆ ಒಂದು ಒಳ್ಳೆ ಪುಸ್ತಕ ಓದಿದೆ ನಾನು, ದ ಡೇ ದ ಚಾರಿಯಟ್ ಮೂವ್ಡ್ ಅಂತ. ಅದು ಓದಿದಾಗ ಗೊತ್ತಾಗುತ್ತೆ ಒಬ್ಬ ಕಮಿಟೆಡ್ ಒಬ್ಬ ವ್ಯಕ್ತಿ ಇದ್ದರೆ ಅಟ್ ದಿ ಹೆಲ್ಮ್ ಆಫ್ ಅಫೇರ್ಸ್ ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಒನ್ ಆಫ್ ದಿ ಬೆಸ್ಟ್ ಬುಕ್ಸ್ ಇನ್ ದ ರೀಸೆಂಟ್ ಡೇಸ್. ಸೊ ನಮ್ಮ ಶಿಕ್ಷಣದ ಬಗ್ಗೆನೂ ಕೂಡ ಅದೊಂದು ಪ್ಯಾಷನ್ ಬೇಕು ನಮಗೆ. ಆ ಪ್ಯಾಷನ್ನು ನಾವು ಇಷ್ಟೊಂದು ಮಕ್ಕಳನ್ನ ನಾವು ವಿದ್ಯಾಭ್ಯಾಸ ಕೊಡ್ತೀವಿ, ಶಿಕ್ಷಣ ಮಾಡ್ತೀವಿ, ಅವ್ರ ಸ್ವಂತ ಕಾಲ ಮೇಲೆ ನಿಲ್ಲಂಗೆ ಮಾಡ್ತೀವಿ, ಇದನ್ನು ನಾವು ಮಾಡಬೇಕು. ನೆಕ್ಸ್ಟು ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಡಿನಲ್ಲಿ ಕೂಡ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಕಡ್ಡಾಯ ಶಿಕ್ಷಣ ಇದೆ. ಉಚಿತ ಇದೆ, ಕಡ್ಡಾಯ ಇದೆ. ಬಟ್ ಗುಣಮಟ್ಟದ ಶಿಕ್ಷಣ ಬೇಕು ಅಂತ ಜನ ಅಪೇಕ್ಷೆ ಪಡೋದು. ನಮ್ಮ ಮಕ್ಕಳು ಕೂಡ ಹಂಬಿ ಕಿಸಿಸೆ ಕಮ್ ನಹಿ ಅಂತ ಒಂದು ಫಿಲ್ಮ್ ಬಂದಿತ್ತು. ಹಾಗೆ ಬೇರೆ ಶಾಲೆ ಮಕ್ಕಳಿಗೂ ಕೂಡ ಹೋಲಿಸಿದ್ರೆ ನಮ್ಮ ಮಕ್ಕಳು ಕಡಿಮೆ ಇಲ್ಲ ಅನ್ನೋ ಒಂದು ಭಾವನೆ ಇರಬೇಕು. ಎಲ್ಲೋ ಒಂದು ಕಡೆ ಸರ್ಕಾರಿ ಶಾಲೆಗೆ ಹೋದರೆ ಅಂತ ಒಂದು ಕೀಳಿರಿಮೆ ಇವತ್ತು ನಮ್ಮ ಮನಸ್ಸಲ್ಲಿದೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಗಬಾರ್ದು, ಇಟ್ ಶುಡ್ ಬಿಕಮ್ ಎ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ನಾನು ಪ್ರತಿ ವರ್ಷ ನಮ್ಮ ಕ್ಷೇತ್ರದಲ್ಲಿ ಆಶುಭಾಷಣ ಸ್ಪರ್ಧೆ ಮಾಡ್ತೀನಿ ಹೈಸ್ಕೂಲ್ ಮಕ್ಕಳಿಗೆ. ಯು ಶುಡ್ ಸಿ ಆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಬಂದು ಆ ಡಿಬೇಟಲ್ಲಿ ಭಾಗವಹಿಸೋದು. ಯಾಕಂದರೆ ಅವ್ರದ್ದು ನೇಟಿವ್ ಇಂಟೆಲಿಜೆನ್ಸ್ ಅಂತ ಇರ್ತದೆ, ಯಾವುದೋ ಹೇಳ್ಕೊಟ್ಟಿದ್ದಲ್ಲ. ಆ ರೀತಿ ಇವತ್ತೆಲ್ಲನೂ ಕೂಡ ಇದೆ. ಸೊ ಅದಕ್ಕೋಸ್ಕರ ಒಂದು ಶಿಕ್ಷಣ ಇಲಾಖೆದು ಸ್ವಾಟ್ ಅನಾಲಿಸಿಸ್ ಮಾಡಿಸ್ಬೇಕು. SWOT ಅನಾಲಿಸಿಸ್, SWOT. ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ಅವರ್ ಗೌರ್ಮೆಂಟ್ ಸ್ಕೂಲ್ಸ್? ನಮ್ಮ ಗೌರ್ಮೆಂಟ್ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಇಲ್ಲದೆ ಇರೋ ಒಂದು ಸ್ಟ್ರೆಂತ್ ಇದೆ, ಅದೇನು ಅಂತ ನಾವು ನೋಡಬೇಕು. ಎರಡನೇದು, ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿರೋ ವೀಕ್ನೆಸ್ ಏನು, ಕೊರತೆ ಏನು. ಮೂರನೇದು, ನಮ್ಮ ಗೌರ್ಮೆಂಟ್ ಶಾಲೆಗಳ ಮೂಲಕ ನಮಗಿರೋ ಆಪರ್ಚುನಿಟಿ ಏನು. ನಾಲ್ಕನೇದು, ನಮ್ಮ ಗೌರ್ಮೆಂಟ್ ಶಾಲೆಗಿರುವ ಥ್ರೆಟ್ ಏನು. ಈ ಸ್ವಾಟ್ ಅನಾಲಿಸಿಸ್ ಮಾಡಿದಾಗ ನನಗನ್ಸುತ್ತೆ ಈ ಶಾಲೆಗಳನ್ನ ಸಬಲೀಕರಣ ಮಾಡೋಕ್ಕೆ ಅನುಕೂಲ ಆಗುತ್ತೆ. ದೇರವಣ್ಣವ್ರು ಹೇಳ್ಬಿಟ್ಟು ಹೊಟ್ಟೋದ್ರು ಅವರು. ಅನೇಕ ಶಾಲೆಗಳಿಗೆ ಖಾಸಗಿ ವ್ಯಕ್ತಿಗಳು ಜಾಗನ ಕೊಟ್ಬಿಟ್ಟಿದ್ದಾರೆ, ಎಕರೆಗಟ್ಟಲೆ. ಇನ್ಫ್ಯಾಕ್ಟ್ ನೋ ಪ್ರೈವೇಟ್ ಸ್ಕೂಲ್ ಕೆನ್ ಕ್ಲೈಮ್ ಇಷ್ಟು ಜಾಗ ನಮ್ಮ ಹತ್ರ ಇದೆ, ನಮ್ಮ ಸರ್ಕಾರಿ ಶಾಲೆಗಳ ಹತ್ರ ಇದೆ. ಅದನ್ನು ಅನೇಕ ಕಡೆ ಇನ್ನೂ ದಾಖಲಾತಿನೇ ಮಾಡಿಲ್ಲ. ಈಗ ಆ ದಾನ ಕೊಟ್ಟವ್ರು ಮೊಮ್ಮಕ್ಕಳು ಬರ್ತಾ ಇದ್ದಾರೆ, ನಮ್ಮ ವಾಪಸ್ ಕೊಡಿ ಶಾಲೆ ಅಂತ. ನಮ್ಮ ಕೊಡಿ ಬರ್ತಾ. ನಾನು ಇವರ ಕ್ಷೇತ್ರಕ್ಕೆ ಹೋಗಿದ್ದೆ, ನಮ್ಮ ಬೈರತಿ ಬಸವರಾಜಕ್ಕೆ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಹಾರ್ಡ್ವೇರ್ನ ಉಳಿಸ್ಕೊಂಡು, ಆಸ್ತಿ ಗೀಸ್ತಿನೆಲ್ಲ, ಸಾಫ್ಟ್ವೇರ್ನ ಹೇಗೆ ಜಾಸ್ತಿ ಮಾಡೋದು. ಮತ್ತೆ ಟೀಚರ್ಸ್ ಅಲ್ಲಿ ಕೂಡ ಒಂದು ಇವತ್ತು ಮೋಟಿವೇಶನ್ ಅಗತ್ಯ ಇದೆ. ನಾವು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತೀವಿ ಅನ್ನೋ ಒಂದು ಮನಸ್ಥಿತಿ ಬಿಟ್ಬಿಡ್ಬೇಕು. ನಾವೊಂದು ಜನರೇಷನ್ಗೋಸ್ಕರ ಕೆಲಸ ಮಾಡ್ತೀವಿ ಅಂತ ಒಂದು ಭಾವನೆ ಬರಬೇಕು. ಆ್ಯಂಡ್ ವಿ ಹ್ಯಾವ್ ಸೀನ್ ವೆರಿ ಗುಡ್ ಟೀಚರ್ಸ್. ಸರ್, ಈಗ ರಾಧಾಕೃಷ್ಣನ್ ಅವರು ಮೈಸೂರು ಯೂನಿವರ್ಸಿಟಿಯಿಂದ ಬೆನಾರಸ್ಗೆ ಹೊರಟಾಗ ಆ ಶಿಷ್ಯರು ಬಂದು ಅವ್ರ ಮನೆಗೆ 100 ಜನ ಒಂದು ಸಾರೋಟನ್ನು ತಂದು, ಸಾರೋಟ್ಗೆಲ್ಲ ಹೂ ಹಾಕಿ ರಾಧಾಕೃಷ್ಣನ ಅದನ್ನು ಕೂಡಿಸ್ಕೊಂಡು ರೈಲ್ವೆ ಸ್ಟೇಷನ್ವರೆಗೂ ಹೇಳ್ಕೊಂಡು ಹೋಗಿದ್ರು. ಅದೇ ಥರ ನಮ್ಮ ಅನೇಕ ಶಾಲೆಗಳಲ್ಲಿ ಪ್ರೀತಿಪಾತ್ಯ ಶಿಕ್ಷಕಿ ಅಥವಾ ಶಿಕ್ಷಕ ಬೇರೆ ಶಾಲೆಗೆ ಟ್ರಾನ್ಸ್ಫರ್ ಆದಾಗ ಮಕ್ಕಳು ಅಳೋದನ್ನ ನೋಡಿದ್ದೀನಿ, ಕಾಲಿಡ್ಕೊಳ್ಳೋದನ್ನ ನೋಡಿದ್ದೀನಿ, ನಾವು ಹೋಗಿ ಬಿಡಲ್ಲ ಅನ್ನೋದು ನೋಡಿದ್ದೀನಿ. ಇಟ್ ಡಿಪೆಂಡ್ಸ್ ಅಪಾನ್ ದ ಇಂಡಿವಿಜುವಲ್. ನಾವು ಶಿಕ್ಷಕರಿಗೆ ಮೋಟಿವೇಟ್ ಮಾಡಿ, ಈ ಸರ್ಕಾರಿ ಶಾಲೆಗಳು ಇಲ್ಲದೇ ಇದ್ದರೆ ಯಾವ ರೀತಿ ಶಿಕ್ಷಣ ವಂಚನೆ ಆಗುತ್ತೆ, ಸಾಲ್ಗಾರ ಆಗ್ತಾರೆ. ನೀವು ಇಟ್ ಇಸ್ ಯುವರ್ ಡ್ಯೂಟಿ, ಬೌಂಡ್ ಅಂಡ್ ಡ್ಯೂಟಿ ಟು ಮೇಕ್ ಇಟ್ ಒಂದು ಒಳ್ಳೆ ಪರಿಣಾಮಕಾರಿಯಾದ ಒಂದು ಶಾಲೆ ಮಾಡೋದು ಅಗತ್ಯ ಅಂತ ನಾವು ಮಾಡಬೇಕಾಗಿದೆ. ಇನ್ನೊಂದು ಕೊನೆಗೆ ಥ್ರೆಟ್ ಇದೆ, ಸರ್ಕಾರಿ ಶಾಲೆಗಳಿಗೆ ಅದರದೇ ಆದ ಥ್ರೆಟ್ ಇದೆ. ಯಾಕಂದರೆ
ಇವತ್ತು ಗೊತ್ತಿಲ್ಲದೇನೋ ಗೊತ್ತಿದ್ದೋ ಅಲ್ಲಿಗಳಿತಾ ಇಲ್ಲ. ಖಾಸಗಿ ಶಾಲೆಗಳ ಪಾತ್ರ ದೊಡ್ಡದಾಗಿದೆ, ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಆದರೆ ನಮ್ಮದು ಸಾಫ್ಟ್ ಕಾರ್ನರ್ ಜಾಸ್ತಿ ಆಗ್ಬಿಟ್ಟಿದೆ ಖಾಸಗಿ ಶಾಲೆಗಳಿಗೆ. ಗೌರ್ಮೆಂಟ್ ಸ್ಕೂಲ್ ಇರುತ್ತೆ, ಪಕ್ಕದಲ್ಲೇ ಖಾಸಗಿ ಶಾಲೆ ಕೊಡ್ತೀವಿ. ಅಲ್ಲಿಂದ 100 ಮೀಟ್ರ್ ಆಚೆ ಸರ್ಕಾರಿ ಶಾಲೆ ಕೊಡ್ತೀವಿ. ಅಲ್ಲಿಂದ ನೋಡ್ಬಿಟ್ಟು ಈ ಹುಡುಗ ಆ ಹುಡುಗ ಆ ಸ್ಕೂಲ್ ಹೋಗ್ತಾನೆ, ನಾನು ಆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹಠ ಹಿಡಿಯೋಕ್ಕೆ ಶುರು ಮಾಡ್ತಾನೆ. ಸೊ ಅದಕ್ಕೋಸ್ಕರ ಈ ಲೈಸೆನ್ಸಿಂಗ್ ಪಾಲಿಸಿ ಅಥವಾ ಪರ್ಮಿಷನ್ ಕೊಡೋದ್ರ ಬಗ್ಗೆ ಐ ಥಿಂಕ್ ಸರ್ಕಾರ ಇಟ್ ಶುಡ್ ರಿವಿಸಿಟ್. ನಾನು ಆಗಲೇ ಹೇಳ್ದಂಗೆ ಸುಮಾರು ಕೆಲವು ಶಾಲೆಗಳಿಗೆ ಹೋಗ್ತೀನಿ, ಇವ್ರದ್ದೇನೋ ನಾರ್ಮ್ ಇದೆ, ಇಷ್ಟು ಮಕ್ಕಳಿಗೆ ಇಷ್ಟು ಟೀಚರ್ಸ್ ಇರಬೇಕು ಅಂತ. ಆದರೆ ಮಕ್ಕಳು ಬೇರೆ ಬೇರೆ ಸಬ್ಜೆಕ್ಟ್ ಕಲಿಯೋಂಗೆ. ಇಬ್ಬರು ಟೀಚರ್ಸು 60 ಜನ 40 ಜನ ಮಕ್ಕಳಿದ್ರೆ ಏನು ಪಾಠ ಹೇಳ್ಕೊಡ್ತಾರೆ? 1 2 3 ಒಂದೇ ಕ್ಲಾಸ್ ರೂಮು, 4 5 ಒಂದೇ ಕ್ಲಾಸ್ ರೂಮು. ಹೆಂಗೆ ನಾನೇ ಹೋಗಿದ್ದೇನೆ ಕ್ಲಾಸ್ಗಳಲ್ಲಿ. ಸೊ ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಇರೋದು ಸರ್ಕಾರಕ್ಕೆ, ಮುಂದಿನ 2 ವರ್ಷ ನಾವು ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು. ವಿ ಶುಡ್ ಡೆಡಿಕೇಟ್ ದ ಕಮಿಂಗ್ 2 years. ಹೇಗೆ ನೀವು ಸೆಮಿ ಕಂಡಕ್ಟರ್ ಬಗ್ಗೆ ಎಲ್ಲನೂ ಕೂಡ ಯೋಚನೆ ಮಾಡ್ತೀರಾ, ಹಾಗೆ ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು. ಮತ್ತು ಆಯವ್ಯಯದಲ್ಲಿ ಶಿಕ್ಷಣಕ್ಕೆ 80% 85% ಸ್ಯಾಲ್ರಿಗೆ ಹೋಗ್ಬಿಡುತ್ತೆ. ಇನ್ನು 15% ಯಾವುದು ಮೂಲಭೂತ ಸೌಲಭ್ಯ ಮಾಡೋಕ್ಕೆ ಸಾಧ್ಯ? ಈ ಸಂದರ್ಭದಲ್ಲಿ ದೊರೆಸ್ವಾಮಿ ಅಂತ ಒಬ್ಬರು ನಮ್ಮ PS ಕಾಲೇಜ್ ಅವರಿದ್ದರು, PS ಕಾಲೇಜಿನ ಮುಖ್ಯಸ್ಥರು, ನಮ್ಮ ಸರ್ಕಾರ ಇದ್ದಾಗ ಎಜುಕೇಷನ್ ಅಡ್ವೈಸರ್ ಆಗಿದ್ರು. ಅವರು ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ರು, ದತ್ತು ತಗೊಳ್ಳೋದು, ಶಾಲೆಗಳನ್ನ ದತ್ತು ತಗೊಳ್ಳೋದು. ಸರ್, ಮೆನಿ ಯೂನಿವರ್ಸಿಟೀಸ್ ದೇ ಕೇಮ್ ಫಾರ್ವರ್ಡ್. ಅವರು ತಗೊಂಡು ನಾವು ಡೆವಲಪ್ ಮಾಡ್ತೀವಿ ಅಂತ ಎಲ್ಲ ಬಂದರು. ಅದು ರೇವಾ ಇರ್ಬೋದು, ನಿಮ್ಮ ಪ್ರೆಸಿಡೆನ್ಸಿ ಇರ್ಬೋದು, ಯಾವುದೋ ಯೂನಿವರ್ಸಿಟಿಗಳು. ಆದರೆ ಅದು ಎಲ್ಲಿ ಮುಂದುವರೆದಿದೆಯಾ, ನಿಂತಿದೆಯಾ, ಎಷ್ಟು ಮಟ್ಟ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ? ಐ ರಿಕ್ವೆಸ್ಟ್ ದ ಡಿಪಾರ್ಟ್ಮೆಂಟ್ ಟು ಫರ್ನಿಶ್ ಮಿ ದ ಡೀಟೇಲ್. ಯಾವ್ಯಾವ ಶಾಲೆಯನ್ನು ದತ್ತು ತೊಗೊಂಡಿದ್ರು, ಎಷ್ಟು ಶಾಲೆಗಳ ಅಭಿವೃದ್ಧಿ ಆಗಿದೆ, ಅದನ್ನು ಮಾಡಬೇಕು ಅಂತ. ಮತ್ತು ಒಂದು ನೈಬರ್ಹುಡ್ ಪಾಲಿಸಿ ಥರ ಪ್ರೈವೇಟ್ ಸ್ಕೂಲವರು ಒಂದು ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡಿಕೊಂಡ್ರೆ. ಈಗ ಅನೇಕ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸೇ ಇಲ್ಲ, ಫಿಸಿಕಲ್ ಎಜುಕೇಷನ್ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ನೀವು ಅವತ್ತು ಒಂದು ಮಾತು ಕೇಳಿದ್ರಿ, ನಮ್ಮ ಪ್ರಧಾನಮಂತ್ರಿಗಳು ಫಿಟ್ ಇಂಡಿಯಾ ಕನ್ಸೆಪ್ಟ್ ಕೊಟ್ಬಿಟ್ಟಿದ್ದಾರೆ. ಇಡೀ ದೇಶ ಫಿಟ್ ಇಂಡಿಯಾ ಆಗಬೇಕು, ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟೀಸ್ ಹೇಳಬೇಕು, ಅವ್ರ ಆರೋಗ್ಯನ ಅಲ್ಲಿಂದನೇ ಕಲಿಸ್ಬೇಕು ಅನ್ನೋದೊಂದಿದೆ. ನಾವು ಫಿಸಿಕಲ್ ಎಜುಕೇಷನ್ ಟೀಚರ್ಸೇ ಇಲ್ಲದೆ ಇದ್ರೆ ಕರೆಕ್ಟಾಗಿ ಅದು ಯಾವುದೋ ಇಂಟರ್ ಸ್ಕೂಲು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. 1 ವಾರಕ್ಕೆ ರೆಡಿ ಆಗಿ ಯಾರೋ ಬರ್ತಾರೆ, ಕಬಡ್ಡಿ ಆಡಿಸ್ತಾರೆ, ಖೋಖೋ ಆಡಿಸ್ತಾರೆ, ಓಡಾಕ್ಸ, ಆಮೇಲೆ ಮುಗಿದೋಯ್ತು ಅದು ಕತೆ. ಸೊ ಅದಕ್ಕೋಸ್ಕರ ಶಾಲಾ ಶಿಕ್ಷಕರ ನೇಮಕಾತಿ, ಶಾಲಾ ಶಿಕ್ಷಕರಿಗೆ ತರಬೇತಿ. ನಾನು ನಿನ್ನೆ ನೋಡ್ತಾ ಇದ್ದೆ, ಡೆನ್ಮಾರ್ಕ್ ಎಜುಕೇಷನ್ ಸಿಸ್ಟಮಲ್ಲಿ ಎಂಪತಿ ಫ್ಯಾಕ್ಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಾರಕ್ಕೊಂದು ದಿವಸ ಮಕ್ಕಳಿಗೆ ಬೇರೆಯವ್ರ ಬಗ್ಗೆ, ಅದು ಸಹಾನುಭೂತಿ ಅನುಕಂಪಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ, ನಾವು ಯಾವ ರೀತಿ ಕಷ್ಟ ಇದ್ದವ್ರಿಗೆ ಸಹಾಯ ಮಾಡೋದು, ಎಂಪತಿ ಕ್ಲಾಸ್. ಈ ರೀತಿ ಮಕ್ಕಳಿಗೆ ಆ ಮೌಲ್ಯಗಳನ್ನ ಬಿತ್ತ ಬಗ್ಗೆನೂ ಕೂಡ ನಾವು ಟೀಚರ್ಸ್ಗೆ ನಾವು ಟ್ರೈನಿಂಗ್ ಕೊಡಬೇಕು. ಮತ್ತು ವಿಶೇಷವಾಗಿ ನಿಮ್ಮ ಸೆನ್ಸಸ್ಸು, ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಎಲೆಕ್ಷನ್ ಇದಕ್ಕೆ ಎಲ್ಲದಕ್ಕೂ ಕೂಡ ಸರ್ಕಾರಿ ಶಾಲಾ ಶಿಕ್ಷಕರೇ ಯಾಕೆ ಬೇಕು? ಅವರು ಶಿಕ್ಷಣ ನೀಡೋದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಬೇಕು. ಅವಾಗ ತರಕಾರಿ ತರಬೇಕು, ಹೆಚ್ಚಿಸ್ಬೇಕು, ಅಡುಗೆ ಮಾಡಿಸ್ಬೇಕು, ಇನ್ಯಾವುದೋ ಮೀಟಿಂಗ್ ಹೋಗ್ಬೇಕು, ವಾರಕ್ಕೆ 2 ಮೀಟಿಂಗು. ಸೊ ಅದಕ್ಕೋಸ್ಕರ ಶಿಕ್ಷಣ ನೀಡೋದ್ರ ಬಗ್ಗೆನೇ ಅವ್ರಿಗೆ ಕಂಪ್ಲೀಟ್ ಜವಾಬ್ದಾರಿ ಕೊಟ್ಟು ಮಾಡಬೇಕು. ಮೊನ್ನೇನೋ ಒಂದು ತೊಗೊಂಡ್ರಿ, ಇಷ್ಟು % ಕಡಿಮೆ ಬಂದರೆ ಆ ಶಿಕ್ಷಕರಿಗೆ ಪನಿಷ್ಮೆಂಟು ನಾವು ಕೊಡೋದು ಅಂತ ಪೇಪರಲ್ಲಿ ಓದಿದೆ ನಾನು. ಪನಿಷ್ಮೆಂಟ್ ಮೇ ನಾಟ್ ಬಿ ದ ಆನ್ಸರ್, ಮೋಟಿವೇಶನ್ ಇಸ್ ದ ಆನ್ಸರ್. ಅವ್ರಿಗೆ ಮೋಟಿವೇಟ್ ಮಾಡಿಬಿಟ್ಟು ನೋಡಿ, ಬೇರೆ ಶಾಲೆಗಳಲ್ಲಿ ಹೀಗಿದೆ, ನೀವು ಮಾಡಿ ಅಂತ. ಐ ಥಿಂಕ್ ಆ್ಯಸ್ ಎಜುಕೇಷನ್ ಮಿನಿಸ್ಟರ್ ಅಥವಾ ಆ್ಯಸ್ ಪರ್ಸನ್ಸ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಎಜುಕೇಷನ್, ನಾವು ಹೆಚ್ಚೆಚ್ಚು ಶಾಲೆಗಳಿಗೆ ಹೋಗಿ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ರೆ ಅವ್ರು ನಮಗೆ ಜಾಸ್ತಿ ಕಲಿಸ್ತಾರೆ. ದೇ ಆರ್ ಸೋ ಸ್ಮಾರ್ಟ್ ಟುಡೇ. ಸೊ ಈ ಕೆಲಸನ ನಾವು ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ತುಂಬ ನಾನು ನಿಮ್ಮ ಮುಖ ನೋಡ್ತಾ ಇದ್ದೀನಿ, ಬೇರೆಯವ್ರಿಗೆ ಯಾರಿಗೆ ಹೆಸರು ಕರೆಯೋದು ಅಂತ ಆಗಲೇ ನೋಡ್ತಾ ಇದ್ದೀರಾ ನೀವು. ಹೆಚ್ಚು ಲಂಬಿಸ್ದೇನೆ ಸ್ವಾಟ್ ಅನಾಲಿಸಿಸ್ನ ಮಾಡಿಸಿ
ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋ ಒಂದು ಸಂದೇಶ ಇದು ಇಡೀ ರಾಜ್ಯಕ್ಕೆ ಹೋಗಬೇಕು. ಯಾರು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಬಡವರಿದ್ದಾರೆ, ಅವರು ಇಷ್ಟಪಟ್ಟು ಸರ್ಕಾರಿ ಶಾಲೆಗೆ ಕಳ್ಸಂಗೆ ಮಾಡಬೇಕು, ಕಷ್ಟಪಟ್ಟು ಖಾಸಗಿ ಶಾಲೆ ಕಳ್ಸಂಗೆ ಮಾಡಬಾರ್ದು. ಸೊ ಅದನ್ನು ವಿ ಶುಡ್ ಟೇಕ್ ಇಟ್ ಆಸ್ ಎ ಮಿಷನ್ ಮೋಡ್. ಮಿಷನ್ ಮೋಡಲ್ಲಿ ತಗೊಂಡು ನಾವು ಮಾಡಿದ್ರೆ ನನಗನ್ಸುತ್ತೆ ಆ ಮಕ್ಕಳಿಗೆ ನಾವು ನಿಜವಾಗ್ಲೂ ಕೂಡ ನಮ್ಮ ಗಮನ ಹರಿಸ್ದಂಗೆ ಆಗುತ್ತೆ. ನಾನು ಪ್ರತಿ ಶಾಲೆಗೆ ಹೋದಾಗ ಹೇಳ್ತಾ ಇರ್ತೀನಿ, ನನಗೊಂದು ಆಸೆ ಇದೆ, ಈ ಮಕ್ಕಳಲ್ಲಿ ಇನ್ನು 10-15 ವರ್ಷದಲ್ಲಿ ಯಾರಾದರೂ ಒಬ್ಬ ಈ ಜಿಲ್ಲೆಗೆ DC ಆಗಿ ಬರಬೇಕು, ಒಬ್ಬ SP ಆಗಿ ಬರಬೇಕು, ಒಬ್ಬ ಡಾಕ್ಟರ್ ಆಗಬೇಕು. ಒಂದು ಕನಸು ಬಿಟ್ಟಕ್ಕೇನು, ಒಂದು ಕನಸನ್ನು ಬಿಡಬೇಕು. ಸೊ ಆ ಕೆಲಸನ ನಾವು ಯಶಸ್ವಿಯಾಗಿ ಮಾಡಿದ್ರೆ ನನಗನ್ಸುತ್ತೆ ಈ ದೃಷ್ಟಿಯಿಂದ ಶಿಕ್ಷಣ ಸಚಿವರೇನಾದ್ರು ಯೋಚನೆ ಮಾಡಿದ್ರೆ ನಾನು ಪೂರ್ತಿ ನಿಮಗೆ ಸಹಕಾರ ಕೊಟ್ಟು ನಿಮ್ಮ ಜೊತೆ ನಿಂತ್ಕೋತೀನಿ. ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡೋದಕ್ಕೆ ವಾಟ್ ಆರ್ ದಿ ಸ್ಟೆಪ್ಸ್ ವಿ ಶುಡ್ ಟೇಕ್? 1, 2, 3, 4. ಈಗ ಬಂದಿರೋ ಥ್ರೆಟನ್ನು ನಿವಾರಿಸೋದು ಹೇಗೆ? ಆ ಪೇರೆಂಟ್ಸ್ಗೆ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ವಿಶ್ವಾಸಾರ್ಹತೆ ಬೆಳೆಸೋದು ಹೇಗೆ? ಶಿಕ್ಷಕರಲ್ಲಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಭಾವನೆ ಬರೋದು ಹೇಗೆ? ನಿಜ, ನಾನು ಭಾಳಷ್ಟು ಕಡೆ ನೋಡ್ತೀನಿ, ದೇ ಆರ್ ಇನ್ ಸಮ್ ಪ್ಲೇಸಸ್ BO ಟೀಚರ್ಸ್ ದೇ ಆರ್ ಮೋರ್ ಪವರ್ಫುಲ್ ದ್ಯಾನ್ ಪಾಲಿಟಿಷಿಯನ್ಸ್. ಫಸ್ಟ್ ಬೆಂಚ್ ಸ್ಟೂಡೆಂಟ್ ಇರಬಾರ್ದು ಅಂದ್ಬಿಟ್ಟು ಇವು ಟೈಪು ನಮ್ಮ ರಾಜ್ಯದಲ್ಲೂ ಕೂಡ ಭಾಳಷ್ಟು ಕಡೆ ಇದೆ. ಈ ರೀತಿ ಒಂದಷ್ಟು ಬೆಸ್ಟ್ ಪ್ರಾಕ್ಟೀಸಸ್ನ ತಂದು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರಿ ಶಾಲೆಗಳಿಗೆ ನಾವು ಮಾಡಬೇಕು. ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಈ ನೇಮಕಾತಿ ಪ್ರೊಸೆಸ್ನ ಬೇಗ ಮಾಡಬೇಕು ನಾವು. ಮತ್ತು ಸರ್, ಈ ಅತಿಥಿ ಶಿಕ್ಷಕರು ಅಂತ ಒಂದು ಕನ್ಸೆಪ್ಟ್ ಇದೆ ನಮ್ಮ ಹತ್ರ. ಇಫ್ ಐ ಆಮ್ ರೈಟ್, ದೆರ್ ಆರ್ ಓವರ್ 73,000 ಅತಿಥಿ ಶಿಕ್ಷಕರು, ನಿಯರ್ಲಿ 70,000 ಹೈಸ್ಕೂಲ್ ಇದು ಪುಟ್ಟಗಿದೆ. ನಮ್ಮಲ್ಲಿ ಅತಿಥಿ ದೇವೋ ಭವ ಅಂತೀವಿ. ಆ ಅತಿಥಿ ಶಿಕ್ಷಕರನ್ನ ನೋಡ್ಕೊಳ್ಳೋ ಸ್ಥಿತಿ, ಅವ್ರಿಗೆ ಸಂಬಳ ಯಾವ ಬರುತ್ತೆ, ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಆ್ಯಂಡ್ ದೇರ್ ಆರ್ ಟ್ರೈನ್ಡ್ ಆಲ್ಸೋ. ಈ ನಲಿ ಕಲಿಗೆ ನೀವು ಅತಿಥಿ ಶಿಕ್ಷಕರನ್ನ ಕಳಿಸಿದ್ರೆ ಆ ನಲಿ ಕಲಿನಲ್ಲಿ ಏನು ಟ್ರೈನಿಂಗ್ ತೊಗೊಂಡಿರ್ತಾರೆ ಅವರು? ಸೊ ಈ ದೃಷ್ಟಿಯಿಂದ ನೇಮಕಾತಿ ಬಗ್ಗೆ ನೀವು ಒಂದು ಶುರು ಮಾಡಬೇಕು. ಮತ್ತು ನಮ್ಗೆ ಇನ್ನೂ ಕೂಡ NEP ಮತ್ತು SCP ನಡುವೆ ಏನು ವ್ಯತ್ಯಾಸ ಇದೆ? SCPದು ನಮಗೆಲ್ಲ ಒಂದು ಕೊಟ್ಟಿದ್ದಿದ್ರೆ ಮಾತಾಡೋಕ್ಕೆ ಅನುಕೂಲ ಆಗ್ತಾಯಿತ್ತು. ಒಂದೇನೋ ಒಂದು ಶಾಲೆಗಳಲ್ಲಿ ಒಂದು ನಿರ್ದಿಷ್ಟವಾಗಿ ನಮ್ಮ ಎಜುಕೇಷನ್ ಪಾಲಿಸಿ ಏನು ಅನ್ನೋದು ಒಂದೇ ನಮಗೆ ಗೊತ್ತಾಗಬೇಕು. ನಾನು ಆಗಲೇ ಹೇಳ್ದಂಗೆ 2016 2016 ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಸರ್ ಪಟ್ಟಣ್ಣವರೇ ಹೇಳ, ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಕಲಿಕಾ ವಾತಾವರಣವನ್ನು ಸೃಷ್ಟಿಸಿ ಶಾಲೆಗಳಲ್ಲಿ ಕಲಿಕೆಯನ್ನು ಕೇಂದ್ರ ಬಿಂದುವನ್ನಾಗಿಸಲು ಸಾಧ್ಯವಾಗಬಹುದಾದ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಪುನರ್ರಚಿಸುವುದು ಇಂದಿನ ತುರ್ತು ಅಗತ್ಯ. ದಿನದಿಂದ ದಿನಕ್ಕೆ ತೀರಾ ದುರ್ಬಲ ಸ್ಥಿತಿ ಮುಟ್ಟುತ್ತಿರುವ ಸರ್ಕಾರಿ ಶಾಲೆಗಳ ಸಬಲೀಕರಣವಾಗದ ಹೊರತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಉದ್ದೇಶ ಸಫಲವಾಗುವುದಿಲ್ಲ ಎಂಬುದನ್ನು ಅರಿತ ಕರ್ನಾಟಕ ಸರ್ಕಾರ, ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜೂನ್ 2016 ಸರ್ಕಾರಿ ಶಾಲೆಗಳ ಸಬಲೀಕರಣ ಸಮಿತಿಯೊಂದನ್ನು ರಚಿಸಿತ್ತು. ಆ ಸಮಿತಿ ಒಂದು ವರದಿ ಕೊಟ್ಟರು, ಸುಮಾರು 25 ಶಿಫಾರಸುಗಳನ್ನ ಕೊಟ್ಟರು. ಅದರಲ್ಲಿ ಕೇವಲ ಕೆಲವು ಶಿಫಾರಸು ಹೇಳ್ತೀವಿ. ಮೊದಲನೇ ಶಿಫಾರಸು, ಮಕ್ಕಳ ಜೀವ ರಕ್ಷಣಾ ದೃಷ್ಟಿಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ನಿರಾಳವಾಗಿ ಕಳುಹಿಸುವ ವಾತಾವರಣ ಸೃಷ್ಟಿಯ ಅಗತ್ಯತೆಯಿಂದ ದುಸ್ಥಿತಿಯಲ್ಲಿರುವ ಎಲ್ಲ ಶಾಲಾ ಕೊಠಡಿಗಳನ್ನು ತುರ್ತಾಗಿ ನವೀಕರಣಗೊಳಿಸಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕು. ಇದು ಮುಖ್ಯಮಂತ್ರಿಗಳೇ ರಚಿಸಿದ ಸಮಿತಿ ಕೊಟ್ಟಿರೋ ಶಿಫಾರಸು. ಎರಡನೇದು, ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ತಕ್ಷಣ ಪ್ರಾರಂಭಿಸಬೇಕು. LKG UKG ಕ್ಯಾಚ್ಮೆಂಟ್ ಏರಿಯಾ ಆಗುತ್ತದೆ. ಮೂರನೇದು, ಸರ್ಕಾರಿ ಶಾಲೆಗಳಲ್ಲಿ
ಶಿಕ್ಷಕರನ್ನು ಪ್ರಧಾನವಾಗಿ ಕಲಿಕೆಗೆ ಮಾತ್ರ ತೊಡಗಿಸಿಕೊಂಡು ಎಲ್ಲ ರೀತಿಯ ಕಲಿಕೇತರ ಕೆಲಸಗಳಿಂದ ಅವರನ್ನು ಸಂಪೂರ್ಣ ಮುಕ್ತಗೊಳಿಸಬೇಕು. 4ನೇದು, ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಿಸಲು ಪ್ರತಿ ಶಾಲೆಗೂ ಕನಿಷ್ಠ ಪ್ರತಿ ತರಗತಿಗೆ ಒಬ್ಬ ಶಿಕ್ಷಕ, ಪ್ರತಿ ವಿಷಯಕ್ಕೊಬ್ಬ ಶಿಕ್ಷಕ ನೇಮಕಾತಿಯ ಅಗತ್ಯವಿದೆ. ಮಕ್ಕಳ ಶಿಕ್ಷಕರ ಆದರ್ಶ ಅನುಪಾತ ಮುಟ್ಟುವವರೆಗೆ ಕನಿಷ್ಠ ವಿಷಯವಾರು ಬೋಧನೆಯ ಪ್ರಮಾಣದ ಅನುಪಾತವನ್ನೂ ಗಮನಿಸಿ ಶಿಕ್ಷಕರನ್ನು ಒದಗಿಸಬೇಕು. ಶಿಕ್ಷಕರು ಸಕ್ರಿಯವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ತಮ್ಮ ವೃತ್ತಿ ನೈಪುಣ್ಯತೆಯನ್ನು ಉನ್ನತೀಕರಿಸಿಕೊಳ್ಳಲು ಕಾಲಕಾಲಕ್ಕೆ ಸೂಕ್ತ ಮಾರ್ಗದರ್ಶನ, ತರಬೇತಿ, ಅನುಪಾಲನೆಗೆ ಪೂರಕವಾದ ಬೆಂಬಲ ವ್ಯವಸ್ಥೆಗಳನ್ನು ಬಲವರ್ಧನೆಗೊಳಿಸುವುದು. 6, ಶಿಕ್ಷಣದಲ್ಲಿ ICT ಮಾಹಿತಿ ಸಂವಹನ ತಂತ್ರಜ್ಞಾನ ಭಾಗವಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನು, ನಮ್ಮಲ್ಲಿ ಅನೇಕ ಕಡೆ ಅಟಲ್ ಟಿಂಕರಿಂಗ್ ಸೆಂಟರ್ಸ್ನ ನಾವು ಮಾಡಿದ್ದೀವಿ. ಅದು ಭಾಳ ಅನುಕೂಲವೂ ಆಗಿದೆ. ಆ ರೀತಿ ಹೊಸ ತಂತ್ರಜ್ಞಾನಗಳನ್ನು, ಲೈಬ್ರರಿ, ಬುಕ್ ಇತ್ಯಾದಿ ಕಾಲೋಚಿತ ತಂತ್ರಜ್ಞಾನ ಅಳವಡಿಕೆ ಮತ್ತು ತಾಂತ್ರಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು. ಶಿಫಾರಸು 7, ಇಂಗ್ಲಿಷ್ ತರಬೇತಿ ಪಡೆದ ಶಿಕ್ಷಕರಿಂದ ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಇಂಗ್ಲಿಷ್ ಅನ್ನು ಒಂದು ಭಾಷೆಯಾಗಿ ಪರಿಣಾಮಕಾರಿಯಾಗಿ ಕಲಿಸಬೇಕು, ಸ್ಪೋಕನ್ ಇಂಗ್ಲಿಷ್. 8, ಸರ್ಕಾರಿ ಶಾಲೆಗಳಲ್ಲಿ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಗಳನ್ನು ಬಲಪಡಿಸಿ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳನ್ನು ನೆರೆಹೊರೆಯ ಸಮಾನ ಶಾಲೆಗಳನ್ನಾಗಿ ಪರಿವರ್ತಿಸಲು ತುರ್ತು ಕ್ರಮ ವಹಿಸುವುದು. ಸರ್, ನಮ್ಮ ಅರ್ಜಿ ಸಮಿತಿ ಸದಸ್ಯ ನಾನು. ನಿಮ್ಮ ಸುಳ್ಯ ಕ್ಷೇತ್ರದಿಂದ SDMC ಅವರು ಒಂದು ಲೆಟರ್ ಬರೆದು ನಮ್ಮ ಮಕ್ಕಳು ಶಾಲೆ ಹೋಗೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ವಿವರಿಸಿದ್ರು. ನಾನು ಹೋದರೆ ದೊಡ್ಡ ಹೊಳೆ, ಆ ಹೊಳೆ ತುಂಬಿಟ್ರೆ ಮಕ್ಕಳು ಶಾಲೆಗೆ ಹೋಗೋಕ್ಕಾಗೋದಿಲ್ಲ. ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕು, ಆ ರೈಲ್ವೆ ಟ್ರ್ಯಾಕು ಕರ್ರವಾಗಿ ಬರ್ತದೆ. ರೈಲ್ವೆ ಟ್ರ್ಯಾಕಲ್ಲೇ ಮಕ್ಕಳು ಹೋಗಬೇಕು, ಬರಬೇಕು. ಆ ಕುಟುಂಬದವರು ಕೂಡ ರೇಷನ್ನು, ನಿಮ್ಮ ಗ್ಯಾಸ್ ಸಿಲಿಂಡ್ರು ಎಲ್ಲ ಅದರಲ್ಲೇ ತೊಗೊಂಡೋಗ್ಬೇಕು. ಎಲೆಕ್ಟ್ರಿಕ್ ಇಂಜಿನ್ ಬಂದರೆ ಶಬ್ದನೇ ಗೊತ್ತಾಗಲ್ಲ, ಬಿದ್ದರೆ 60 ಅಡಿ ಬೀಳಬೇಕು. ನಾನು ಹೋಗಿ ನೋಡಿ ಅರ್ಜಿ ಸಮಿತಿ ಮುಂದೆ ಇಟ್ಟು ಅರ್ಜಿ ಸಮಿತಿಯಿಂದ ಅದನ್ನ ಪ್ರಸ್ತಾಪ ಮಾಡಿ, ಇವತ್ತು ನನಗೆ ಭಾಳ ಖುಷಿ ಆಗುತ್ತೆ. 65 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಬ್ರಿಡ್ಜನ್ನು ನಾವು ನಿರ್ಮಿಸೋಕ್ಕೆ ಅರ್ಜಿ ಸಮಿತಿ ಕಡೆಯಿಂದ ಸಾಧ್ಯ ಆಗಿದೆ. ಆ ಮಕ್ಕಳು ಇವತ್ತು ಓಡಾಡ್ತಾರೆ, ಇನ್ನೊಂದು ಉದ್ಘಾಟನೆಗೋಸ್ಕರ, ನಿಮ್ಮ ಡೇಟ್ಗೋಸ್ಕರ ಆಗ್ತದದು. ಈ ರೀತಿ ನಾವು ಕಂಡಲ್ಲಿ ಈ ಕೊರತೆಗಳನ್ನ ನಾವು ನಿರ್ಮೂಲನ ಮಾಡ್ತಾ ಹೋದರೆ ಅನೇಕ ಸಂಗತಿಗಳಾಗುತ್ತೆ. ಆಮೇಲೆ ಯಾವುದು ಬೇಡ. ಸೊ ಇಷ್ಟು ವಿಷಯದಿಂದ ಮಕ್ಕಳಿಗೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಕೇವಲ ಅವರು ಅಂಕ, ಮಾರ್ಕ್ಸು, ಆಧುನಿಕ ಮಾರ್ಕ್ಸಿಸ್ಟು, ಇವರು ಮಾರ್ಕ್ ಎಷ್ಟು ಬಂತು, ಮಾರ್ಕ್ ಎಷ್ಟು ಅನ್ನೋಕ್ಕಿಂತ ಜೀವನ ನಿರ್ವಹಣೆ ಮಾಡೋದು ಹೇಗೆ, ಸಮಸ್ಯೆಗಳನ್ನ ಎದುರಿಸೋದು ಹೇಗೆ, ಆ ಒಂದು ಅಂತಃಶಕ್ತಿ ಬರೋ ರೀತಿ ಮಾಡಲಿಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ಅತ್ಯುತ್ತಮ ಮಾಧ್ಯಮ ಆಗುತ್ತೆ. ಅದನ್ನು ಮಾಡಬೇಕು. ಆ ದೃಷ್ಟಿಯಿಂದ ನಾವು ಇಡೀ ಸದನ ಇದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಕಾರ್ಯ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ.